ಶ್ರೀಮಾತ್ರೇ ನಮಃ. ಇವತ್ತು ವಿಶೇಷವಾಗಿ ಆಷಾಢ ನವರಾತ್ರಿ ಬಹಳ ವಿಶಿಷ್ಟವಾಗಿರತಕ್ಕಂಥ 10 ದಿವಸಗಳ ಕಾಲ ಜಗನ್ಮಾತೆಯ ಪೂಜೆ ವಿಶೇಷವಾಗಿ ನೆರವೇರಿದೆ. ಅದರಲ್ಲೂ ಕೂಡ ಇವತ್ತು ಅಮ್ಮನವರ ಬೃಹದ್ವಾರಾಹಿ ಅಮ್ಮನವರ ಪೂಜೆ, ದಶಮಿ ಪೂಜೆ ವಿಶೇಷವಾಗಿ ನೆರವೇರ್ತಾ ಇದೆ. ಇಷ್ಟೆಲ್ಲ ಪೂಜೆಗಳು ಭಗವತಿ ಅಮ್ಮನವರ ಕೃಪೆಯಿಂದ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಭಾಳ ವಿಶೇಷವಾಗಿ ನೆರವೇರಿದೆ. ಎಲ್ಲ ಭಕ್ತಾದಿಗಳು ಇವತ್ತಿನ ದಿವಸದಲ್ಲಿ ಯಾರು ಕೂಡ ಅಮ್ಮನವರ ಆರಾಧನೆಯನ್ನು ಮಾಡ್ತಾರೆ, ವಿಶೇಷವಾಗಿ ಜಗನ್ಮಾತೆಗೆ ತೆಂಗಿನಕಾಯಿ ದೀಪವನ್ನು ಹಚ್ಚಿ ಓಂ ನಮೋ ವಾರಾಹಿ ದೇವಿಯೈ ನಮಃ ಅಂತ ಯಾರೆಲ್ಲ ಆರಾಧನೆ ಮಾಡಿದ್ದಾರೆ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗ್ತದೆ. ವಿಶೇಷವಾಗಿ ಇವತ್ತು ಸಾಯಂಕಾಲ ದಿವಸ ವಿಶೇಷವಾಗಿ ಅನ್ನದಾನ ಪೂಜೆ ಎಲ್ಲ ಏರ್ಪಡಿಸಲಾಗಿದೆ. ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕವಾಗಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಪ್ರತಿ ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿ ಅಂತ ಹೇಳ್ತೇವೆ. ಅದರಲ್ಲೂ ಕೂಡ ಲಲಿತಾ ಸಂಪುಟದಲ್ಲಿ ದಂಡನಾಯಕಿಯಾಗಿರ್ತಕ್ಕಂಥ ಅಮ್ಮನವರು ಆ ಲಲಿತಾ ತ್ರಿಪುರ ಸುಂದರಿಯ ಸಂಪುಟದ ನಾಯಕಿ ವಾರಾಹಿ ದೇವಿ ಅಮ್ಮನವರ ನವರಾತ್ರಿ ಭಾಳ ವಿಶೇಷವಾಗಿ ಬರ್ತದೆ. ಇದು ಎಲ್ಲ ಕಡೆಯೂ ಆಚರಣೆ ಮಾಡೋದಿಲ್ಲ, ಕೆಲವು ಜನಗಳು ಮಾತ್ರ ಇದನ್ನು ಆಚರಣೆ ಮಾಡುವಂಥದ್ದು. ಪೂಜೆ ನಡೀತಾ ಇದೆ. ಆ ಪೂಜೆಯಲ್ಲಿ ಯಾರ್ಯಾರು ಭಾಗಗೊಂಡಿದ್ದೀರಿ ಅವರೆಲ್ಲರಿಗೂ ಕೂಡ ಸರ್ವಮಂಗಳೆ ಆಗಿರ್ತಕ್ಕಂಥ ವಾರಾಹಿ ದೇವಿ ಅನುಗ್ರಹ ಪಾತ್ರವಾಗಲಿ, ಆ ದೇವಿಯ ಕೃಪಾ ಕಟಾಕ್ಷ ಸಿಗಲಿ ಅಂತ ಈ ಮೂಲಕವಾಗಿ ಪ್ರಾರ್ಥಿಸ್ತೇನೆ. ನಮಸ್ಕಾರ.